ಏನಾಯ್ತು? ಯಾಕೆ ತಳ್ತಾ ಇದ್ದೀರಾ? ಸ್ಕೂಟ್ರಲ್ಲಿ ಪೆಟ್ರೋಲ್ ಖಾಲಿ ಆಗೋಯ್ತಾ? ಹಾಗೇನಿಲ್ಲ ದೊಡ್ಡಣ್ಣ, ಅದು ಪತ್ಲು ಚಿಕ್ಕಪ್ಪ ನಮ್ಗೆ ಓಡಿಸೋದಕ್ಕೆ ಅಂತ ಈ ಗಾಡಿ ಕೊಟ್ಟಿದ್ದಾರೆ. ಆದ್ರೆ ಹೆಲ್ಮೆಟ್ ಹಾಕೊಳ್ದೆ ಗಾಡಿ ಓಡಿಸಬಾರ್ದು ಅನ್ನೋ ರೂಲ್ಸ್ ನಮ್ಮಿಬ್ರಿಗೂ ಗೊತ್ತೇ ಇದೆ. ಆಗ ಓಡಿಸಿದ್ರೆ ನಮ್ ಜೀವಕ್ಕೆ ಅಪಾಯ ಅಂತ ಪೊಲೀಸ್ ಕೂಡ ಹಿಡ್ಕೊಂಡ್ಬಿಡ್ತಾರೆ ಕಣಪ್ಪ. ಅದಕ್ಕೆ ಹೆಲ್ಮೆಟ್ ಅಂಗಡಿ ಎಲ್ಲಿದೆ ಅಂತ ಹುಡುಕ್ತಾ ಇದೀವಿ. ಅಂಗಡಿನೇ ಕಾಣ್ತಾ ಇಲ್ವಲ್ಲಪ್ಪ. ನನ್ನ ಹತ್ರ ಒಂದು ಹಳೆ ಕಿರೀಟ ಇದೆಯಲ್ಲ, ಅದನ್ನ ಇವ್ರು ಕೊಟ್ಬಿಟ್ಟು ಹೆಲ್ಮೆಟ್ ಅಂದ್ರೆ ಹೆಂಗೆ? ಮುಂಡಾಯಿಸ್ತೀನಿ ಇವಾಗ ಇವ್ರಿಗೆ. ಇಲ್ಲಿ ನೋಡು, ಹಂಗ ಇಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಕೂರೆಲ್ಲ ಹುಡ್ಕೋದ್ರಂತೆ. ಒಂದ್ ನಿಮಿಷ ಇಲ್ಲೇ ಇರ್ರಿ, ನಾನೀಗ ಬರ್ತೀನಿ. ನಾನ್ ನಿಮ್ಗೆ ಸ್ಪೆಷಲ್ ಹೆಲ್ಮೆಟ್ ಕೊಡ್ತೀನಿ. ಅದನ್ನ ರಾಜ ಮಹಾರಾಜರು ಹಾಕ್ತಾ ಇದ್ರು. ರಾಜಾಜಿ ರಾಜೋ ಕಿರೀಟ ಕಣೋ, ಹೆಲ್ಮೆಟ್ ಅಲ್ಲಿ ಇದೇ ಕಣೋ ಇಂಡಿಯನ್ ಹೆಲ್ಮೆಟ್. ಹಾಕೊಂಡ್ ನೋಡು, ಏನಂತೀಯ? ಇದನ್ನ ಹಾಕೊಂಡ್ರೆ ಜನರೆಲ್ಲ ಪುರ್ಪುರಿ ನಗರದ ಮಹಾರಾಜ ಬಂದ ಅಂತಾರೆ. ಅದೇನೋ ನಿಜ. ಮತ್ತ್ಯಾಕ್ ಪ್ರಶ್ನೆ ಮಾಡ್ತೀಯ? ಹಿಂದು ಮುಂದೆ ನೋಡ್ದೆ ತಲೆ ಮೇಲೆ ಹಾಕು. ಕಡಿಮೆ ಬೆಲೆಗೆ ಬೇರೆ ಕೊಡ್ತಾ ಇದ್ದೀನಿ. ಕಡಿಮೆ ಬೆಲೆಗ ಎಷ್ಟು ಕೊಡ್ತೀಯ? ಎಷ್ಟೋ ಕೊಟ್ಟು ಹೋಗಪ್ಪ. ನೀವ್ ಹೇಳೋದು ಸರಿನೇ ಅಣ್ಣ, ಕೊಡೋಣ. ಯಪ್ಪ, ಕರ್ಮದ ಕಿರೀಟನ ಇವತ್ತು ಕಳ್ಕೊಂಡೆ. ಏನೋ ಇದು ನಿನ್ ಮೈಯಲ್ಲೆಲ್ಲ ಮಿಂಚು. ತರ್ಲೆ ಅಲ್ಲವೋ ಮಂತ್ರಿ, ಇದು ನಮ್ಮ ಕಾಂತಿ ಊರಿನ ಸುತ್ತಮುತ್ತಲೂ ಹರಡುತ್ತಿದೆ. ಆಯ್ತು ನಡಿಯಪ್ಪ, ನಂದೇ ತಪ್ಪಾಯ್ತು. ಈಗ ಸ್ಕೂಟರ್ ಓಡಿಸು ನೀನು. ಏನಂದ್ರೆ ಮೋಟು? ಪುರುಪುರಿ ನಗರದ ಈ ಮಹಾರಾಜನಾದ ಮೋಟೇಶ್ವರನನ್ನು ಮೋಟು ಅಂತ ಕರೆಯುವಷ್ಟು ಧೈರ್ಯನಾ? ಹೇ ಮಂತ್ರಿ, ನಿನ್ನದು ಒಂದನೇ ತಪ್ಪು ಅಂತ ಕ್ಷಮಿಸುತ್ತಿದ್ದೇನೆ. ಇನ್ನೊಂದು ಸಾರಿ ಈ ರೀತಿ ತಪ್ಪು ಮಾಡಿದರೆ ನಿನ್ನ ತಲೆಯನ್ನು ಕತ್ತರಿಸುತ್ತೇನೆ. ಆಯ್ತು, ಮೊದಲು ಸ್ಕೂಟರ್ ಓಡಿಸು. ಏನಂದೆ? ನಾನು ಈ ಗಾಡಿಯನ್ನು ಓಡಿಸಿ ನಿನಗೆ ಸಾರಥಿಯಾಗಬೇಕೆ? ಅಷ್ಟೊಂದು ಅಹಂ ನಿನಗೆ? ನಾನು ರಾಜ, ನಾನು ಕುಳಿತುಕೊಳ್ಳುತ್ತೇನೆ, ನೀವು ರಥವನ್ನು ಓಡಿಸಿ. ಸಾರಥಿ ವಾಹನವನ್ನು ಓಡಿಸು. ಸರಿ, ಮತ್ತೆ ಹಂಗಾರೆ ಹೆಲ್ಮೆಟ್ ನನಗೆ ಕೊಡು. ನನ್ನ ಕಿರೀಟವನ್ನು ಕದ್ದುಕೊಳ್ಳುತ್ತಿದ್ದೀಯಾ ದೇಶದ್ರೋಹಿ ಮೋಸಗಾರ! ಮಹಾಮಂತ್ರಿ, ಮಂತ್ರಿ ಎಲ್ಲೋಗ್ತಿಲ್ಲ ಮೇಲ್ಮೇಲಕ್ಕೆ? ನಿಲ್ಲು ಮಹಾಮಂತ್ರಿ! ತಲೆಯೋ ತಿರುಗುತ್ತಿದೆ. ಅಯ್ಯಯ್ಯೋ, ಇವನು ಏನಾಗಿದ್ಯಪ್ಪ? ನಾನೇ ಮಹಾರಾಜ ಅಂತ ಅವನೇ ಪೂರ್ವ ಜನ್ಮಕ್ಕೆ ಹೋಗ್ಬಿಟ್ನ. ಕಪಾಳಕ್ಕೆ ಬೇರೆ ಹೊಡೆದ. ಇನ್ನೇನೇನು ಮಾಡ್ತಾನೋ ಒಂದು ಗೊತ್ತಾಗ್ತಿಲ್ವೇ? ಏನೋ ಎಡವಟ್ಟಾಗಿದೆ. ನೀನು ಇನ್ನೊಂದು ಬಾರಿ ನನ್ನ ಮುಕುಟವನ್ನು ಕದ್ದುಕೊಳ್ಳುವ ಪ್ರಯತ್ನ ಮಾಡುತ್ತೀಯಾ? ಇಲ್ಲ ಮಹಾಪ್ರಭು, ಇನ್ನೊಂದ್ಸರಿ ತಪ್ಪು ಮಾಡಿಲ್ಲ. ನಡೆ ಮಂತ್ರಿ, ಹೋಗೋಣ. ನಮ್ಮ ನಗರದಲ್ಲಿ ಬೆಲೆಯೆಲ್ಲ ಅಷ್ಟೇ ಇದೆಯಾ ಅಥವಾ ಜಾಸ್ತಿ ಆಗಿದೆ ಎಂದು ತಿಳಿಯೋಣ. ಸೀತಾರಾಮ, ಸಮೋಸಾನ ಎಷ್ಟಕ್ಕೆ ಬರ್ತಿದ್ಯಾ? ಇದೇನಿದು ಹೊಸ ಡ್ರಾಮಾ ಶುರು ಹಚ್ಕೊಂಡಾರ? ಡ್ರಾಮಾ ಕಂಪನಿಗೆ ಸೇರ್ಕೊಂಡಿರೇನ? ಸಮೋಸ ಎಷ್ಟಂತ ಕೇಳ್ತೀರಿ? ಮೊದಲು ಬಾಕಿ ಚುಕ್ತಾ ಮಾಡ್ರು. ಮಂತ್ರಿ, ಈತ ಏನು ಹೇಳುತ್ತಿದ್ದಾನೆ? ನೀನು ನಮ್ಮ ಪ್ರಜೆಗಳ ಬಳಿ ಸಾಲ ಮಾಡುತ್ತಿದ್ದೀಯಾ? ನಾವು ಖಂಡಿತ ಇದನ್ನು ಸಹಿಸುವುದಿಲ್ಲ. ನಮ್ಮ ಮಂತ್ರಿಯನ್ನು ಕ್ಷಮಿಸು ಅಂಗಡಿಯವನೇ. ನಾವು ನಮ್ಮ ಭಂಡಾರದಿಂದ ಇವತ್ತೇ ನಿನಗೆ 100 ಚಿನ್ನದ ನಾಣ್ಯವನ್ನು ತಲುಪಿಸುತ್ತೇವೆ. ಅಣ್ಣ, ರೊಕ್ಕದ ಮಾತು ಹಂಗಿರ್ಲಿ. ಈ ಮೋಟು ಏನಾಗದ? ಚಲೋ ಅದ ಅಂತಾನ? ಅಯ್ಯೋ, ಇವತ್ತು ಹುಣ್ಣಿಮೆನ ಅಮಾವಾಸ್ಯನ ಒಂದು ಗೊತ್ತಿಲ್ಲ ಕಣಪ್ಪ. ಮೆಂಟ್ಲು ಮಲ್ಲೇಶನ್ ತರ ಆಡ್ತಾವನೆ. ಒಂದು ಕೆಲಸ ಮಾಡು, ನೀನು ಹೆಂಗಾರು ಮೇಂಟೈನ್ ಮಾಡು. ನಾನು ಡಾಕ್ಟರ್ ಕರ್ಕೊಂಬರ್ತೀನಿ, ಗೊತ್ತಾಯ್ತಾ? ಸೀತಾರಾಮ, ನಮ್ಮ ಮಹಾರಾಜರಿಗೆ ಜಿಲೇಬಿನೂ ಕೊಡು. ನಾನು ಹೋಗಿ ಚಿನ್ನದ ವರಹವನ್ನು ತರುವೆನು. ಹಾಗೆ ಆಗ್ಲಿ ಬಿಡ್ರಿ. 2ರಿಂದ ನನ್ನ ಹೊಟ್ಟೆ ತುಂಬುವುದಿಲ್ಲ. ಮತ್ತಷ್ಟು ತೆಗೆದುಕೊಂಡು ಬಾ. ಸೋತ್ತೇರೇಕೆ ರೊಕ್ಕನೆ ಮಾಪ್ ಕೊಡ್ತಾನೇನ? ಅಪಮಾನವಾಗಿದೆ ನನಗೆ. ನಾವು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ನಾವು ನಿಮ್ಮ ಮೇಲೆ ಯುದ್ಧವನ್ನು ಸಾರುತ್ತಿದ್ದೇವೆ. ಬಾರ್ಲಿ ಮಗನ, ಇವತ್ತು ನಿನ್ನ ಚುಕ್ತಾ ಮಾಡಬಿಡ್ತೀನಿ. ನಾನು ಈ ದಿವಸಕ್ಕೆ 7 ದಿನದ ಕಾಯ್ತಿದ್ದ ಗೊತ್ತಾ? ಇವತ್ತು ನಿನ್ನ ಅಂತ್ಯ ಸಮೀಪಿಸುತ್ತದೆ. ನಿನ್ನ ಹಿರಿಯರನ್ನು ನೆನಪಿಸಿಕೋ. ತಗೋ ತಗೋ ತಗೋ. ನಂದಲ್ಲಪ್ಪ, ನಿಂದ ಬಂದದ. ಇವತ್ತು ನಿನ್ನ ಬಟ್ಟಿ ಹೋಗಿ ಹಂಗೆ ವಾಗದ ಬರ್ತೀನಿ, ನೋಡ್ತಾ ಇರ. ಶಾಂತರಾಗಿ
ಅಯ್ಯೋ ಏನ್ ನಡೀತಾ ಇದೆ? ನಾನಿಲ್ಲಿ ಏನ್ ಮಾಡ್ತಿದ್ದೀನಣ್ಣ? ನಾನು ಯಾಕೆ ಕಿತ್ತಾಡ್ತಿದ್ದೀವಿ? ಅಯ್ಯೋ ನನ್ನ ಕಿರೀಟ! ನಾವು ನಮ್ಮ ಅಪಮಾನದ ಬದಲು ಖಂಡಿತ ತಗೊಳ್ತೀವಿ. ಇವತ್ತು ನಿನ್ನ ಸಾಹಿತ್ಯ ಸುಮ್ಮನಿರುವುದಿಲ್ಲ. ಮಾತ್ರ ನಿನ್ನ ಮಧ್ಯದಲ್ಲಿ ಬರಬೇಡ. ಏಯ್! ಅಯ್ಯ 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 ಅಬ್ಬಾ. ಈ ಕಿರೀಟ ಹಾಕೊಂಬಿಟ್ರೆ ಮೋಟು ಮಹಾರಾಜ ಆಗ್ತಾ ಇದ್ದಾನೆ. ಈ ಕಿರೀಟದಲ್ಲಿ ಏನೋ ಕರಾಮತ್ತಿದೆ. ಮೋಟುಗ್ ತಿಕ್ಲಿಡ್ತದೆ, ಮೋಟುಗ ತಿಕ್ಲಿಡ್ತದೆ. ಯಾರೋ ಬರ್ರಿ ಕಾಪಾಡಿಪ್ಪ. ಅಯ್ಯೋ ನಿಲ್ಸೆ ಮಹಾರಾಜನ. ಅಲ್ಲ ನಮ್ಮ ಮೋಟುನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ನನ್ನ ಬಲವಂತವಾಗಿ ಯಾಕೆ ಒಳಗಡೆ ಹಾಕ್ಬಿಟ್ಟಿದ್ದೀರಾ? ನಿನ್ ಮಂತ್ರಿಗೆ ಕರೆ ಮಾಡಿ ಹೇಳು, ನಮಗೆ 20 ಲಕ್ಷ ಚಿನ್ನ ನಾಣ್ಯ ಬೇಕೇ ಬೇಕು. ಇಲ್ಲಾಂದ್ರೆ ನಾವು ನಿಮ್ಮನ್ನ ಮುಗಿಸ್ಬಿಡ್ತೀವಿ. ಹೌದಾ? ಮೊಟು ಮೊಟು 20 ಲಕ್ಷ ಜಾಸ್ತಿ ಆಯ್ತು ಅಂದ್ರೆ 15 ಲಕ್ಷ ಕೊಡ್ತೀಯಾ? ನಾನು ಓಡಿಸ್ಬಿಟ್ಟ ನೋಡು, ನನ್ನ ಕೊಳ್ಳನ್ ಮಾಡ್ಬಿಟ್ಟ. ನನ್ನನ್ನು ಮೋಟು ಅನ್ನುತ್ತೀಯಾ? ನಾನು ಮಹಾರಾಜ ಮೋಟೇಶ್ವರ, ಪುರುಪುರಿ ನಗರದ ರಾಜ. ನನ್ನ ಬೆಲೆ ಬರೀ 15 ಲಕ್ಷವೇ. ಚಿಲ್ರೆ ಜನ, ಚಿಲ್ರೆ ಬುದ್ಧಿ ನಿಮ್ಮದು. ಮಹಾರಾಜ ಸರ್, ಹಾಗಿದ್ರೆ ಎಷ್ಟು ಕೇಳಬೇಕು ನೀವೇ ಹೇಳಿ. ಕೊಡೆ ಅಂದರೆ 20 ಕೋಟಿ ಕೇಳು. ಎತ್ತರ ಆಗ್ಬಿಟ್ಟೆ. ಏನ್ ಹೇಳ್ದೆ ನೀನು? 20 ಕೋಟಿನ ಕೇಳಿದೆ ನಂಬರ್ 2. ಇವನ್ ಹೇಳ್ಕೋ, ಇನ್ನು 20 ಕೋಟಿ ಇವನಿಂದ ಬಂದಿಲ್ಲ. ಮಹಾರಾಜರೇ, ನೀವು ನಿಮ್ಮ ಮಂತ್ರಿ ಪತ್ನಿಗೆ ಫೋನ್ ಮಾಡಿ, ಆತ ತೆಗೆದುಕೊಂಡು ಬರ್ತಾನೆ 20 ಲಕ್ಷ. ನಾವು ಮಹಾರಾಜರು, ನಾವು ಯಾರಿಗೂ ಕಾಲ್ ಮಾಡೋದಿಲ್ಲ. ಜನ ನಮಗೆ ಕಾಲ್ ಮಾಡಬೇಕು. ನೀವು ನಮ್ಮ ಮಂತ್ರಿಗಳನ್ನು ಕಂಡುಹಿಡಿದು ಸಂದೇಶ ನೀಡಿ ಮತ್ತು ಈಗ ನನಗೆ ಊಟದ ವ್ಯವಸ್ಥೆಯನ್ನು ಮಾಡಿ. ನಾವು ಖುಷಿಯಾಗಿದ್ರೆ ತಾನೇ ನೀವು ಖುಷಿಯಾಗಿರುವುದು. ನನಗೆ ಕೋಪ ಬಂದರೆ ನಿಮ್ಮನ್ನು. ಅರ್ಥ ಆಯ್ತು ಮಹಾರಾಜ, ಅರ್ಥ ಆಯ್ತು. ನಂಬರ್ 1 ನೀನು ಹೋಗಿ ಪತ್ಲೂರ ಹುಡುಕು, ಮತ್ತು ನಂಬರ್ 2 ನೀನು ಹೋಗಿ ಮಹಾರಾಜರ ಊಟದ ವ್ಯವಸ್ಥೆಯನ್ನು ಮಾಡು. ಹೋಗಿ. ಇನ್ನು ಪತ್ಲು ಯಾಕೋ ಬಂದಿಲ್ಲ? ಇವನು ಹೊಟ್ಟೆನಾ ಇಲ್ಲ ಕನ್ನಂಬಾಡಿ ಕಟ್ಟೆನಾ? ಊಟ ಸಾಕು ಅಂತಾನೆ ಬೊಗಳ್ತಾ ಇಲ್ಲ. ನಮ್ಮ ಹತ್ರ ಈಗ 1 ಪೈಸಾನೂ ಇಲ್ಲ, ಖರೀದಿ ಮಾಡೋಣ ಏನೂ ಇಲ್ಲ. ಪ್ರಜೆಗಳೇ ಇಲ್ಲಿ ಕೇಳಿ. ಏನಂದ್ರೆ ಹೇಳಿ ಮಹಾರಾಜ್. ನಾವು ಸಿಪಾಯಿಗಳಿಂದ ಆಹಾರವನ್ನು ತರಲು ಹೇಳಿದ್ದೆವು. ಆಹಾರ ಇನ್ನೂ ಯಾಕೆ ಬಂದಿಲ್ಲ? ಇನ್ನೇನ್ ಬರ್ತಾ ಇದೆ ಮಹಾರಾಜರೇ. ಮಂತ್ರಿಗಳು ಬಂದ್ಬಿಟ್ರು, ಮಂತ್ರಿಗಳು ಬಂದ್ರು. ಮಹಾಪ್ರಭುಗಳಿಗೆ ಜಯವಾಗಲಿ. ಮಹಾಪ್ರಭು, ನೀವು 20 ಕೋಟಿ ತರದು ಕೇಳಿದ್ರಿ. ಇಷ್ಟು ಚಿಕ್ಕ ಸಮಯದಲ್ಲಿ ಅಷ್ಟು ದುಡ್ಡು ಅನ್ಸಕ್ಕಾಗಲಿಲ್ಲ. ಬ್ಯಾಂಕ್ನವರು ಕೊಡ್ತಾ ಇಲ್ಲ. ಆಕ್ಚುಲಿ ನೋಟ್ ಬ್ಯಾನ್ ಆಗ್ಬಿಟ್ಟಿದೆ. ಆದ್ರೂ ನಾನು ಕಷ್ಟಪಟ್ಟು ದುಡ್ಡಿನ ಬದಲು 20 ಕೋಟಿ ಚಿನ್ನದ ಗಟ್ಟಿ ತಂದಿದ್ದೀನಿ. ಅಯ್ಯೋ ನೋಡ್ದ, 20 ಕೋಟಿ ಚಿನ್ನದ ಬಿಸ್ಕೆಟ್ಗಳಂತೆ. ಇವನ್ ಹೇಳ್ದಾಕೋ, ಇವನ ಹತ್ರ ಚಿನ್ನ ಇದೆಯಂತೆ ಸಖತ್ತಾಗಿ. ಹಾಗೆ ಆಗ್ಲಿ. ಆ ಬಾಕ್ಸ್ ಅಲ್ಲಿ ಇದೆ, ಬಡದ್ ಬಾಯಿಗೆ ಹಾಕೊಳ್ಳಿ. ನಾನೇ ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್. ನಿಜವಾಗ್ಲೂ ಎಂಪಾಸಿಬಲ್. ಅಯ್ಯೋ, ನೀನ್ ಗನ್ ತೋರ್ಸಿದ್ರೆ ನನ್ನ ಹತ್ರ ಏನು ಗೀಟಲ್ಲ ನಿನಗೆ. ನೋಡು, ನಮ್ಮ ಹತ್ರ ಏನಿಲ್ಲ. ಆ ಕಿರೀಟ ಒಂದೇ ಇರೋದು, ಅದು ಚಿನ್ನದ್ದು. ಸದ್ದೋಸ್, ಏನ್ ನಡೀತಾ ಇದೆ ಇಲ್ಲಿ? ನಾನು ಕಿಂಗ್ ಜಾರ್ಜ್, ನಿಮ್ಮ ಜಾರ್ಜ್. ಸಿಪಾಯಿಗಳೇ, ಯಾಕೆ ನಿಂತಿದ್ದೀರಾ? ಹೋಗಿ ನಮ್ಮ ಇಡೀ ನಗರವನ್ನು ಲೂಟಿ ಮಾಡಿ ಬನ್ನಿ. ಕಳ್ತನ ಮಾಡಿ, ಡಕಾಯಿತಿ ಮಾಡಿ, ಯಾರನ್ನು ಬಿಡಬೇಡಿ. ನಮ್ ಖಜಾನೆಯನ್ನ ತುಂಬಿಸಿ. ಹಾಗೇನೆ ಮೋಟು ಹೊಟ್ಟೆನು ತುಂಬಿಸ್ಬಿಡಿ. ಓಕೆ? ಬಾಸ್, ಅವನು ಹೊಟ್ಟೆ ಕುಯ್ಲ ಇಲ್ಲ ಅವ್ನು ಕತ್ಕತ್ರಿಸ್ಲ. ಇವನ್ ಮಂಡೆ ಒಳಗೆ ಏನೂ ಇಲ್ಲ.
ಹೊಟ್ಟೆ ತುಂಬಿಟ್ಟಿದೆ, ಹೊಟ್ಟೆನ ಕತ್ತರಿಸ್ಬಿಡಿ. ಕೊಡ ಕೊಡ ಮೈ ನೇಮ್ ಇಸ್ ಕಿಂಗಮ್, ಐ ಮೀನ್ ಕಿಂಗ್ ಚಿಂಗಮ್. ನಾನು ರಾಜ ಚಿಂಗಮ್, ರಾಜರಾಜ ಚಿಂಗಮ್, ಸಾಮ್ರಾಟ್ ಚಿಂಗಮ್, ರಾಜ ವಿಜಯರಾಜ ಚಿಂಗಮ್. ಚಿಂಗಮ್. ಆಯ್ತು ಆಯ್ತು, ನಮ್ಗೆಲ್ಲ ಅರ್ಥ ಆಯ್ತು. ಮುಂದೆ ಏನ್ ಹೇಳ್ಬೇಕು ಅದನ್ನ ಹೇಳಪ್ಪ ನೀನ್ ಫಸ್ಟ್. ಇವನು ಏನ್ ಹೇಳ್ತಾ ಇದ್ದಾನೆ? ಮಹಾರಾಜ ಚಿಂಗಮ್ಗೆ ಜಯವಾಗಲಿ, ಮಹಾರಾಜ ವಿಜಯರಾಜ ಚಿಂಗಮ್ಗೆ ಜಯವಾಗಲಿ. ಜೈ. ಮಹಾರಾಜ್ರೇ, ನಿಮ್ಮ ದೇಶದಲ್ಲಿ ಇಬ್ಬರು ಆತಂಕವಾದಿಗಳು, ದೇಶದ್ರೋಹಿಗಳು ಹುಟ್ಟಿಕೊಂಡಿದ್ದಾರೆ. ನೀವು ಅಪ್ಪಣೆ ಮಾಡಿ ಅವರನ್ನು ಕತ್ತರಿಸಿ ಹಾಕು. ಮುಗಿಸಿಬಿಡು. ನಮ್ಮ ದೇಶದಲ್ಲಿ ಯಾರು ದೇಶದ್ರೋಹಿಗಳು ಇರಕೂಡದು. ಆದರೆ ಅವರಾರು? ಚಲ್ವಿ 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 ಚಲ್ವಿ. ಮಹಾರಾಜರೇ, ಆ ಇಬ್ಬರು ಅಪರಾಧಿಗಳು ಇವರೇ, ಮೋಟು ಮತ್ತು ಪತಲು. ಓ, ಹೊಡಿರಿ, ಬಡದಾಕಿ ಮುಗಿಸ್ಬಿಡಿ. ಏನ್ ಮಾಡ್ತಿದ್ದೀರಾ? ನಾವು ಮೋಟು ಮತ್ತು ನಿಂಗೋಸ್ಗಳು. ಅಯ್ಯಯ್ಯೋ, ಬಿಡಲ್ಲ ನಿಮ್ಮನ್ನ ಇವತ್ತು. ಚಿಂಗಮ್ ಸರ್ ಆರ್ಡರ್ ಮಾಡಿದ್ದಾರೆ, ಭಕ್ಷೆ ಬಿಡ್ತೀನಿ. ಬಿಡ್ಬೇಡ ಅವ್ರನ್ನ, ಕೊಟ್ಟು ಸಾಕ್ಬಿಡು.